ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಪವಿತ್ರ ಪಾಕಶಾಲೆ. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಕರಿಬೇವು ಚಿತ್ರಾನ್ನ ಮಾಡೋಣ ಬನ್ನಿ. ಸಿಂಪಲ್ಲಾಗಿ ಬೇಗ ಮಾಡ್ಬೋದು ಕರಿಬೇವು ಚಿತ್ರಾನ್ನ. ಕರಿಬೇವು ಕ್ಯಾರೆಟು ಹಾಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡೋಣ ಬನ್ನಿ. ನೋಡಿ, ಇವಾಗ ಅಕ್ಕಿ ತೊಗೊಂಡು ನಾನು ತೊಳ್ಕೊಂಬಿಟ್ಟು ಕುಕ್ಕರ್ ಇಡ್ತಾ ಇದ್ದೀನಿ. ಕುಕ್ಕರ್ ಇಟ್ಟು ಒಂದೆರಡು ವಿಸಿಲ್ ಕೂಗಿಸ್ಕೊಳ್ಳೋಣ, ರೈಸ್ ಮಾಡ್ಕೊಂಬಿಡೋಣ. ಅಷ್ಟರಲ್ಲಿ ನಾವು ಕ್ಯಾರೆಟು, ಟೊಮೊಟೊ, ಈರುಳ್ಳಿ, ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅದಕ್ಕೆ ಇವಾಗ ಒಂದು ಸ್ವಲ್ಪ ರುಬ್ಕೊಬೇಕು. ಅದನ್ನು ತರಿನೇ ಇರಲಿ ರುಬ್ಬೋದು, ಹಂಗಂಗೆ ಹಾಕಿದ್ರೆ ಇದಾಗುತ್ತೆ, ಬಾಯಿ ಸಿಗುತ್ತೆ. ನೋಡಿ, ಇವಾಗ ಒಂದು ಜಾರ್ ತೊಗೊಂಡಿದ್ದೀನಿ. ಜಾರ್ಗೆ ಇವಾಗ ಕಾಯಿ ಹಾಕ್ಕೊತಾ ಇದ್ದೀನಿ. ಕಾಯಿ ಹಾಕ್ಕೊಂಬಿಟ್ಟು ಬೆಳ್ಳುಳ್ಳಿ ಬಿಡಿಸಿಕೊಂಡಿದ್ದೀನಲ್ಲ, ಬೆಳ್ಳುಳ್ಳಿನೂ ಹಾಕ್ಕೋಬೇಕು. ಹಾಕಿದ ನಂತರ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಹಾಕಿ ಜಾಸ್ತಿ ಕರಿಬೇವು ತೊಗೊಂಡಿದ್ದೀನಿ ನಾನು. ನೀವು ಕರಿಬೇವು ತೊಗೊಳ್ಳಿ ಜಾಸ್ತಿ, ತುಂಬ ಚೆನ್ನಾಗಿರುತ್ತೆ ಅದು. ನಾನು ಒಣಗಿಸಿಟ್ಕೊಂಡಿದ್ದೆ, ಅದೇ ತೊಗೊಂಡಿದ್ದೀನಿ. ತೊಗೊಂಡು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಹಾಕ್ಕೊಂಬಿಟ್ಟು ಅದಕ್ಕೊಂದು ಸ್ವಲ್ಪ ಒಂದು ಅರ್ಧ ಗ್ಲಾಸು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಬಿಟ್ಟು ರುಬ್ಕೋಬೇಕು ಅದನ್ನು. ಇವಾಗ ಒಂದು ಅರ್ಧ ಗ್ಲಾಸ್ ಹಾಕ್ಕೊಳ್ಳಿ ಸಾಕು. ಹಾಕ್ಕೊಂಡು ರುಬ್ಕೊಳ್ಳಿ. ಇವಾಗ ರುಬ್ಕೊಂಡಾದ ನಂತರ ನೋಡಿ, ಒಂದು ಸ್ವಲ್ಪ ತರಿಯಾಗಿ ರುಬ್ಬಿದ್ದೀನಿ ನಾನು. ಇವಾಗ ಸಿಂಪಲ್ಲಾಗಿ ಮಾಡ್ಬೋದು. ರೈಸ್ ಒಂದು ಆಗಿಬಿಟ್ರೆ ಇದೇನು ಬೇಗ ಆಗುತ್ತೆ. ರೈಸ್ ಮಾಡಿಕೊಂಡಿದ್ದೀನಿ ನಾನು. ಆಮೇಲೆ ಇವಾಗ ಬಾಣಲಿ ಇಡ್ತಾಯಿದ್ದೀನಿ. ಒಲೆ ಮೇಲೆ ಇಟ್ಟಿದ ನಂತರ ಇವಾಗ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಡೋಣ. ಬಾಣಲಿ ಕಾದ ನಂತರ ಇವಾಗ ಆಯಿಲ್ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಬೆಳಗ್ಗೆ ಲಂಚ್ಗೆ ಬೇಗ ಮಾಡ್ಬೋದು, ಬೇಗ ಆಗುತ್ತೆ ಈ ರೆಸಿಪಿ. ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇವಾಗ ಒಂದೆರಡು ಸಾಸಿವೆ ಜೀರಿಗೆ ಹಾಕ್ಕೊಂಡ್ಮೇಲೆ ಅದೊಂದು ಚಟಪಟ ಅನ್ನಲಿ ಹಾಕಿದ್ದೀನಿ. ನೋಡಿ, ಅದೊಂದು ಸ್ವಲ್ಪ ಚಟಪಟ ಅಂದ ತಕ್ಷಣ ಕಡಲೆಕಾಯಿ ಬೀಜ, ಕಡಲೆಬೇಳೆ ಎತ್ತಿಕೊಂಡಿದ್ದೀನಿ, ಅದನ್ನು ಹಾಕಿ ಕಡಲೆಕಾಯಿ ಬೀಜ ಎರಡು ಫ್ರೈ ಆಗಲಿ ಚೆನ್ನಾಗಿ. ನನ್ನ ಮಗಳಿಗೆ ಇಷ್ಟ ಬೆಳಗ್ಗೆ ಟೈಮು ಮಾಡೋಕ್ಕೆ. ನನಗೆ ಬೇಗ ಎದ್ದೇಳ್ತೀನಲ್ಲ, ಬೇಗ ಯಾವುದು ಈಸಿ ಇದೆ ಅದನ್ನ ಮಾಡ್ತಾಯಿರ್ತೀನಿ ಬೆಳಗ್ಗೆ ಟೈಮ್. ನಾನು ಮಧ್ಯಾಹ್ನ ಬೇಕಾದರೆ ಏನಾದರೂ ಮಾಡ್ಕೊಬೋದು. ಬೆಳಗ್ಗೆ ಟೈಮ್ ಅಂತೂ ಫಾಸ್ಟಾಗಿ ಮಾಡಬೇಕು. ಅವ್ರು ಸ್ಕೂಲ್ಗೆಲ್ಲ ಹೋಗ್ತಾವಲ್ಲ ಮಕ್ಕಳು. ಅದಕ್ಕೆ ಇವಾಗ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಕರಿಬೇವು ಸೊಪ್ಪು ಹಾಕಿದ್ದೀನಿ. ರುಬ್ಕೊಳ್ಳೋಕ್ಕೂ ಹಾಕ್ಕೊಂಡಿದ್ದೀನಿ, ಹಾಗೇನೂ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಹೇರ್ಗೆ ತುಂಬ ಒಳ್ಳೆಯದು ಕರಿಬೇವಿನ ಸೊಪ್ಪು, ಮಕ್ಳಿಗಂತೂ ತುಂಬ ಒಳ್ಳೆಯದು. ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ, ಎಣ್ಣೆಲಿ ಫ್ರೈ ಆಗಬೇಕದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಆಮೇಲಿಂದ ಟೊಮೊಟೊ ತೊಗೊಳ್ಳಿ. ಟೊಮೊಟೊನೂ ಹಾಕಿ ಒಂದು ಸ್ವಲ್ಪ. ನನ್ನ ಮಗಳು ಕಡಲೆ ಬೀಜ ಕೊಡಮ್ಮ ಅಂತ ಹೇಳ್ತಾಯಿದ್ಲು. ಕಡಲೆ ಬೀಜ ಕೊಟ್ಟಿದ್ದೀನಿ ತಿನ್ನೋಕ್ಕೆ. ಅವಳು ತುಂಬ ತುಂಟಿ, ಒಂದು ಕಡೆ ನಿಲ್ಲಲ್ಲ, ಒಂದು ಕಡೆ ಕೂರಲ್ಲ. ಅಡುಗೆ ಮಾಡ್ತಾಯಿರ್ತೀನಿ, ಅಲ್ಲಿಗೆ ಬಂದು ತಿಂಡಿ ಮಾಡ್ತಾಯಿರ್ತೀನಿ. ಏನೇ ಮಾಡ್ತಾಯಿದ್ರು ಅಡುಗೆ ಮನೆ ಹತ್ರನೇ ಬರಬೇಕು ಅವಳು. ನೋಡಿ, ಟೊಮೊಟೊನೂ ಆಗಿದೆ, ಫ್ರೈ ಆಗಿದೆ ಟೊಮೊಟೊ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಉಪ್ಪು, ತಿರ್ಗಿ ಹಾಕ್ಕೋಬೇಕಾಗುತ್ತೆ ಉಪ್ಪು. ನೋಡಿ, ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಕರಿಬೇವು ಎಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನನ್ನ ಮಗಳು ಆ ಕಡೆನೂ ಕಡಿತಾಯಿದ್ದಾಳೆ, ಹಿಂಗೂ ಮಾಡ್ತಾಯಿದ್ದೀನಿ, ಹಂಗೂ ಮಾಡ್ತಾಯಿದ್ದೀನಿ. ಅವಳು ಒಂತ ನಿಲ್ಲಲ್ಲ, ಒಂತ ಕೂರಲ್ಲ. ಅವಳು ತುಂಬ ಆಟ ಮಾಡ್ತಾಳೆ ನನ್ನ ಮಗಳು. ಬೆಳಗ್ಗೆ ಟೈಮ್ ಎಲ್ಲರ ಮನೇಲೂ ಹಿಂಗೆ ಅಲ್ವಾ, ಮಕ್ಕಳಿದ್ರೆ
ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನೊಂದು ಸ್ವಲ್ಪ ಹಾಕಿದ್ದೆ ಆವಾಗಲೇ, ಇವಾಗ ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಇವಾಗ ಕ್ಯಾರೆಟು ನೋಡಿ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕಬೇಕಾಗುತ್ತೆ. ಇವಾಗ ಕ್ಯಾರೆಟ್ನೂ ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕಿ ಅದನ್ನು ಮಿಕ್ಸ್ ಮಾಡಿ ಎಣ್ಣೆಲೆಲ್ಲ ಫ್ರೈ ಆಗಬೇಕು. ಅದು ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಕ್ಯಾರೆಟು ಹಾಕ್ಕೊಳ್ಳಿ. ನೀವು ತುರ್ದಿಟ್ಟೆ ಹಾಕ್ಕೊಳ್ಳಿ, ಮೇಲೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದೊಂದು 2 ನಿಮಿಷ ಫ್ರೈ ಆಗಬೇಕು ಕ್ಯಾರೆಟು ಕೂಡ. ನನ್ನ ಮಗಳು ಅಮ್ಮ ಕಡಲೆ ಬೀಜ ಕೊಡಮ್ಮ ಅಂದ್ಕೊಂಡು ಬಂದಿದ್ದಾಳೆ, ಕೆಳಗೆ ನಿಂತ್ಕೊಂಡಿದ್ದಾಳೆ ಆ ಕಡೆ. ಏನು ಮಾಡೋಣ, ಮಕ್ಕಳಿದ್ದು ಮನೇಲಿ ಒಂದು ಸ್ವಲ್ಪ ಏನೂ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಟೈಮ್ ಕೆಲಸನೇ ಆಗೋದಿಲ್ಲ ನಮಗೆ. ಯಾವ್ದು ಫಾಸ್ಟಾಗುತ್ತೆ ಅದು ಮಾಡ್ತಾಯಿರ್ತೀವಿ ಅಷ್ಟೇ. ಇವಾಗ ಕ್ಯಾರೆಟ್ ತೊಗೊಂಡಿದ್ದೀನಿ ನೋಡಿ, ಎತ್ತು ಕುಣ್ಸಮ್ಮ ಮೇಲ್ಗಡೆ ಅಂತ ಹೇಳ್ತಾ ಇದ್ದಾಳೆ. ಮೇಲೆ ಕೂತ್ಕೊಂಡು ಇವಾಗ ಕಡಲೆ ಬೀಜ ಹುಡುಕ್ತಾ ಇದ್ದಾಳೆ. ತಿರ್ಗಾ ನಾನು ಎತ್ತು ಔಸಿದ್ದೀನಿ, ಆದರೂ ಬರ್ತಾ ಇಲ್ಲ. ಹುಡುಕ್ತಾ ಇದ್ದಾಳೆ ಅವಳು ಸುಮ್ಮನೆ ಇರೋಲ್ಲ. ಅಡುಗೆ ಮನೆಗೆ ಬಂದರೆ ಯಾವಾಗಲೂ ಅದು ಇದು ಹುಡುಕ್ತಾ ಇರ್ತಾಳೆ. ಹುಡುಕಿ ಕೂತ್ಕೊಂಡು ನಾವು ಇಲ್ಲಿ ಕರಿಬೇವು ಚಿತ್ರಾನ್ನ ಮಾಡೋಣ ಬನ್ನಿ. ಕ್ಯಾರೆಟ್ ಹಾಕಿದ್ದೀನಿ ನೋಡಿ. ಇವಾಗ ಕ್ಯಾರೆಟ್ ಹಾಕಿ ಮಿಕ್ಸ್ ಮಾಡಿ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ನನ್ನ ರೆಸಿಪಿ ಹಿಂಗೆ ನೋಡ್ತಾ ಇರಿ, ನಾನು ಫಾಲೋ ಮಾಡಿ. ಒಳ್ಳೊಳ್ಳೆ ರೆಸಿಪಿಗಳನ್ನ ನಾನು ಹಾಕ್ತೀನಿ. ಮಗಳು ಮೇಲತ್ತಿದ್ದಾಳೆ ಇವಾಗ ಕಡಲೆ ಬೀಜ ಎತ್ಕೊಂಡಿದ್ದಾಳೆ, ಕೂತ್ಕೊತಾಳೆ ಇವಾಗ ತಿಂತ ನೋಡಿ. ರೆಡಿಯಾಗಿದೆ, ಇಷ್ಟೇ ಮಾಡೋದು, ಬೇಗ ಮಾಡ್ಬೋದು ನೋಡಿ. ಚಿತ್ರಾನ್ನ ರೆಡಿಯಾಗಿದೆ, ಕರಿಬೇವು ಚಿತ್ರಾನ್ನ. ನಾನೊಂದು ಸ್ವಲ್ಪ ಗೊಜ್ಜಿಗೆ ಒಂದಿಬ್ಬರಿಗೆ ತಿಂಡಿ ಆಗಂಗೆ ಕಳಿಸ್ತಾಯಿದ್ದೀನಿ. ಆಮೇಲೆ ಕಲಿಸ್ಕೊತೀನಿ ಫುಲ್ಲೆಲ್ಲ ಹಾಕಿ. ಇವಾಗ ಇಬ್ಬರಿಗೆ ಬಿಸಿ ಬಿಸಿ ನನ್ನ ಮಗಳು ಕ್ಲಾಸ್ಗೆ ಹೋಗ್ತಾಳಲ್ಲ, ಅದಕ್ಕೋಸ್ಕರ ಇವಾಗ ಫಾಸ್ಟಾಗಿ ಒಂದು ಮಾಡ್ತಾಯಿದ್ದೀನಿ. ಕ್ಯಾರಿಯರ್ಗೂ ಬೇಕಲ್ಲ ಅಂಥೇಳಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ನೋಡಿ, ರುಚಿ ಏನಾದರೂ ಕಮ್ಮಿ ಇದ್ದರೆ ತಿರ್ಗಾ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅದಕ್ಕೆ ಹಾಕ್ಕೊಂಬಿಟ್ಟು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡ್ತಾಯಿರಿ. ನನ್ನ ರೆಸಿಪಿ ನೋಡ್ತಾ ಇರಿ, ಯಾವಾಗಲೂ ಫಾಲೋ ಮಾಡಿ. ರೆಡಿ ಆಯಿತು ಕ್ಯಾರೆಟು ಆಮೇಲೆ ಕರಿಬೇವಿನ ಸೊಪ್ಪು ಚಿತ್ರಾನ್ನ ರೆಡಿ ಇದೆ. ಇವಾಗ ತಟ್ಟೆಗೆ ಹಾಕ್ಕೊಂಡು ನನ್ನ ಮಗಳು ಕರ್ಕೊಂಡು ಹೋಗಿ ಆ ಕಡೆ ಕುಣಿಸ್ಕೊಂಡು ತಿನ್ನಿಸ್ತೀನಿ. ಅವಳು ತಿನ್ನಲ್ಲ, ಅವಳು ಇಂಥದ್ದೆಲ್ಲ ತಿನ್ನೋಳು. ಚಿತ್ರಾನ್ನ ಇವಾಗಲೇ ಖಾರ ಏನೂ ತಿಂತಾಯಿಲ್ಲ ಅವಳು. ನೋಡೋಣ, ಟ್ರೈ ಮಾಡೋಣ. ನಂದು ರೆಸಿಪಿ ನೋಡ್ತಾ ಇರೋರು ನನಗೆ ಫಾಲೋ ಮಾಡಿ, ಈ ಥರನೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.